ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ನಟ ದರ್ಶನ್ ಅವರ ಪ್ರಕರಣ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ಫೋಟೋ ವೈರಲ್ ಆದ ನಂತರ ಈ ಸರ್ಕಾರವೇ ಮಾಡಿಸಿದ್ದು ಅಂತ ವಿಪಕ್ಷಗಳ ನಾಯಕರು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈಗ ದರ್ಶನ್ ಪ್ರಕರಣ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಟೀಮ್ಗೆ ಸಿಗ್ತಾ ಇರುವಂತಹ ರಾಜಾತಿಥ್ಯಕ್ಕೆ ಕಾರಣ ಒಂದು ಕಡೆ ಸರ್ಕಾರವೇ ಅನ್ನುವ ಮುಖಾಂತರವಾಗಿ ಮತ್ತೊಂದು ಅಸ್ತ್ರ ವಿಪಕ್ಷಕ್ಕೆ ಸಿಕ್ಕಿರುವಂತದ್ದು. ಕೊಲೆಗಾರನಿಗೆ ಎಲ್ಲಾ ರೀತಿಯ ಆತಿಥ್ಯವನ್ನ ಕೊಡ್ಲಾಗ್ತಾ ಇದೆ ಸರ್ಕಾರದ ವತಿಯಿಂದ. ಕೊಲೆ ಮಾಡಿ ಜೈಲು ಸೇರಿರುವಂತಹ ದರ್ಶನ್ ಅವರಿಗೆ ಸರ್ಕಾರದಿಂದ ಒಪ್ಪಿಗೆ ಕೊಟ್ಟೆ ಈ ರಾಜಾತಿಥ್ಯವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರವಾಗಿ ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ವಿರೋಧ ಪಕ್ಷದ ನಾಯಕ ಅಶೋಕ್ HDK ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಹಲವು ನಾಯಕರು ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಿರುವಂತದ್ದು. ವಿಪಕ್ಷ ನಾಯಕರಿಂದ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಲಾಗ್ತಾ ಇದೆ. ಹಲವು ನಾಯಕರು ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಮುಡಾ ಹಗರಣದ ಸುದ್ದಿಯನ್ನ ಮರೆಮಾಚುವುದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವೇ ಸೃಷ್ಟಿ ಮಾಡಿದಂತ ಟ್ರೆಂಡ್ ಅಂತ ಹೇಳ್ತಾ ಇದೆ ವಿಪಕ್ಷಗಳು. ವಿಪಕ್ಷ ನಾಯಕರಿಂದ ಸಿದ್ದು ಸರ್ಕಾರದ ಮೇಲೆ ಈ ರೀತಿಯಾದಂತಹ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಸಿಎಂ ಮುಡಾ ಪ್ರಕರಣದ ಸುದ್ದಿಯನ್ನ ಮುಚ್ಚಿ ಹಾಕೋದಕ್ಕೆ ಈ ಫೋಟೋವನ್ನ ವೈರಲ್ ಮಾಡ್ಲಾಗ್ತಾ ಹಲವು ದಿನಗಳಿಂದಲೂ ಕೂಡ ಈ ರೀತಿ ವ್ಯವಸ್ಥೆ ಇದ್ರೂ ಬೆಳಕಿಗೆ ಬಂದಿಲ್ಲ ಯಾಕೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಅಶೋಕ್ ಅವರು, HD ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರುವಂತಹ ದರ್ಶನ್ ಅವರ ಪ್ರಕರಣದ ರಾಜಾತಿಥ್ಯದ ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಮತ್ತೊಂದು ಕಡೆ ವಾಗ್ದಾಳಿಗಳನ್ನ ನಡೆಸ್ತಾ ಇದ್ದಾರೆ. ಮುಡಾ ಹಗರಣವನ್ನ, ಆ ಹಗರಣದ ಸುದ್ದಿಯನ್ನ ಮರೆಮಾಚೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆ ಸರ್ಕಾರವೇ ಸೃಷ್ಟಿ ಮಾಡಿದಂತ ಟ್ರೆಂಡ್ ಅಂತ ಹೇಳ್ತಾ ಇವೆ ವಿಪಕ್ಷಗಳು. ನಿಜಕ್ಕೂ ಸಿಎಂ ಮುಡಾ ಪ್ರಕರಣದ ಸುದ್ದಿಯನ್ನ ಮುಚ್ಚಿ ಹಾಕೋದಕ್ಕೆ ಈ ಫೋಟೋವನ್ನ ವೈರಲ್ ಮಾಡ್ಲಾಯ್ತಾ? ಹಲವು ದಿನಗಳಿಂದಲೂ ಕೂಡ ಈ ರೀತಿ ವ್ಯವಸ್ಥೆ ಇದ್ರೂ ಕೂಡ ಇಲ್ಲಿವರೆಗೂ 2 ತಿಂಗಳಿಂದಲೂ ಕೂಡ ದರ್ಶನ್ ಯಾವಾಗ ಜೈಲಿನೊಳಗೆ ಹೋದ್ರು ಅಲ್ಲಿ ಈ ವ್ಯವಸ್ಥೆ ಇತ್ತಲ್ವಾ, ಇದೇ ರೀತಿಯಾದಂತ ರಾಜಾತಿಥ್ಯವನ್ನ ಕೊಡ್ಲಾಗ್ತಿತ್ತಲ್ವಾ, ಅಲ್ಲಿವರೆಗೂ ಕೂಡ ಸುಮ್ಮನಿದ್ದಂಥವ್ರು ಇತ್ತೀಚೆಗೆ ರೀಸೆಂಟ್ ಆಗಿ ಯಾಕೆ ಈ ಒಂದು ಫೋಟೋವನ್ನ ವೈರಲ್ ಮಾಡಬೇಕಾಗಿತ್ತು? ಈ ರೀತಿ ವ್ಯವಸ್ಥೆ ಇದ್ರೂ ಕೂಡ ಯಾಕೆ ಬೆಳಕಿಗೆ ಬಂದಿಲ್ಲ? ಈಗ ಮಾತ್ರ ಈ ಫೋಟೋ ವೈರಲ್ ಆಗೋದಕ್ಕೆ ಕಾರಣ ಏನು ಅಂತ ವಿಪಕ್ಷಗಳ ನಾಯಕರ ಆರೋಪದಲ್ಲಿ ಈಗ ಸತ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ರಾಜಕೀಯವಾಗಿ ಟೀಕೆ ಮಾಡಬೇಕು ಅಂತ ಮಾಡಿದ್ರ ವಿಪಕ್ಷ ನಾಯಕರು ಪುಷ್ಟಿ ಎಂಬಂತೆ ಅದೇ ವೈಟ್ನರ್ ಇಂದಿನ ಅಕ್ಷರಗಳ ವಿಡಿಯೋ ಪತ್ತೆ ಕೂಡ ಆಗಿರುವಂತದ್ದು. ಸೊ ವಿಪಕ್ಷಗಳ ಆರೋಪದಲ್ಲಿ ಹುರುಳಿಲ್ಲ ಅಂತ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಮುಡಾ ವಿಚಾರ ಸುದ್ದಿ ಮರೆಮಾಚೋದಕ್ಕೆ ಈ ಘಟನೆ ನಡೆಯಿತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಪರಪ್ಪನ ಅಗ್ರಹಾರದಲ್ಲಿ ಏನ್ ಆಗ್ತಾ ಇದೆ? ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರ ವೈಭೋಗಯುತ ರಾಜಾತಿಥ್ಯದ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಈಗ ಸರ್ಕಾರದ ಮೇಲೆ ಹರಿಹಾಯ್ದಿರುವಂತದ್ದು. ಮುಡಾ ಹಗರಣದ ವಿಚಾರವನ್ನ ಮುಚ್ಚಿ ಹಾಕೋದಕ್ಕೆ ಇಲ್ಲಿ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲೇ ದರ್ಶನ್ ಅವರ ಫೋಟೋವನ್ನ ವೈರಲ್ ಮಾಡಲಾಗಿರುವಂತದ್ದು. ದರ್ಶನ್ ಅವರೇ ನಿನ್ನೆ ಮೊನ್ನೆ ಪರಪ್ಪನ ಅಗ್ರಹಾರಕ್ಕೆ ಸೇರ್ಕೊಂಡಿದ್ದಾರಾ? 2 ತಿಂಗಳಾಗೋಗಿದೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ. 2 ತಿಂಗಳಾದ್ರೂ ಕೂಡ ದರ್ಶನ್ ಅವರ ಈ ಫೋಟೋ ವೈರಲ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಸಿಗ್ತಾ ಇರುವಂತಹ ಮರ್ಯಾದೆ, ರಾಜಾತಿಥ್ಯದ ವಿಚಾರವಾಗಿ ಜನರಿಗೆ ತಿಳಿದಿಲ್ಲ ಅಂತ ಅಂದ್ರೆ ಸೊ ಎಲ್ಲೋ ಒಂದು ಕಡೆ ಸರ್ಕಾರವೇ ಬೇಕು ಅಂತ ಮುಡಾ ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ಅದರ ಸುದ್ದಿಯನ್ನ ಮರೆಮಾಚೋದಕ್ಕೆ ಇಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಹೇಳಲಾಗ್ತಿರುವಂತದ್ದು.
ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ದರ್ಶನ್ ಅವರ ಈ ಒಂದು ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಕುತೂಹಲ, ಕೆಲವೊಂದಿಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಸೊ ಒಂದು ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿದ್ದಂತ ದರ್ಶನ್ ಅವರ ಈ ವಿಚಾರ ಇದ್ದಕ್ಕಿದ್ದಾಗೆ ಬಿರುಗಾಳಿ ರೀತಿ ಈಗ ರಾಜಕೀಯ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಮತ್ತಷ್ಟು ಕುತೂಹಲ ಕಾರಣವಾಗಿದೆ. ಏನಿದೆ ಬಗ್ಗೆ ಅಪ್ಡೇಟ್? ದರ್ಶನ್ ಅವರು ಏನು ಪರಪ್ಪನ ಅಗ್ರಹಾರದಲ್ಲಿ ಒಂದು ರಾಜ್ಯಾತಿಥ್ಯ ಒಂದು ಫೋಟೋ ವೈರಲ್ ಸಾಕಷ್ಟು ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು. ರಾಜ್ಯದಲ್ಲೂ ಕೂಡ ಎಲ್ಲ ಒಂದು ಕಡೆ ಸರ್ಕಾರ ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ವಿಪಕ್ಷಗಳ ನಾಯಕರು ಒಂದು ಕಡೆ ಆರೋಪಗಳನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ ನಟ ದರ್ಶನ್ ಅವರ ಈ ಒಂದು ಫೋಟೋ ವೈರಲ್ ಏನಿದೆ, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮೊದಲಿನಿಂದಲೂ ಕೂಡ ಇದೆ. ಆದರೆ ಇದೀಗ ವೈರಲ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಒಂದು ಕಡೆ ಅನುಮಾನ ಎಡೆ ಮಾಡಿಕೊಟ್ಟಿದೆ ಅನ್ನುವಂತಹ ಒಂದಿಷ್ಟು ಆರೋಪಗಳನ್ನು ಕೂಡ ವಿಪಕ್ಷಗಳ ನಾಯಕರು ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಾಗಿರ್ಬೋದು, ಮತ್ತೆ ಏನು ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಮತ್ತೆ ಏನು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು, ಇವೆಲ್ಲ ನಾಯಕರು ಪ್ರಮುಖವಾಗಿ ಇದು ಈ ಫೋಟೋ ವೈರಲ್ ಆಗಿರ್ತಕ್ಕಂಥದ್ದು, ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂತದ್ದು, ಇದು ಎಲ್ಲ ಒಂದು ಕಡೆ ಮೂಢ ಹಗರಣವನ್ನ ಮರೆಮಾಚಲು ಇದು ಈ ಸುದ್ದಿ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಪ್ರಮುಖವಾಗಿ ವಿಪಕ್ಷಗಳ ನಾಯಕರು ಆರೋಪಗಳನ್ನ ಮಾಡಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆಯೂ ಕೂಡ ಸಾಕಷ್ಟು ಇಂತಹ ಒಂದಿಷ್ಟು ವೈಫಲ್ಯಗಳು ಮತ್ತೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಸುದ್ದಿ ಆಗಿತ್ತು. ಆದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಳದೆ ಇದೀಗ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ, ಅದೇ ಸುದ್ದಿ ನಿರಂತರವಾಗಿ ಪ್ರಸಾರ ಆಗ್ತಾ ಇತ್ತು. ಹಾಗಾಗಿ ಅದನ್ನ ಡೈವರ್ಟ್ ಮಾಡಲಿಕ್ಕೆ, ಈ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರವೇ ನಿಯೋಜಿತವಾಗಿರ್ತಕ್ಕಂಥ ಇದು ಸುದ್ದಿ ಅನ್ನುವಂಥದ್ದನ್ನ ವಿಪಕ್ಷಗಳ ನಾಯಕರು ಸಾಕಷ್ಟು ಒಂದ್ ಕಡೆ ಗಂಭೀರವಾಗಿ ಆರೋಪ ಮಾಡಿರ್ಬೋದು. ಯಾಕಂತಂದ್ರೆ ನಿನ್ನೆಯೇ ಸಿಎಂ ಸಿದ್ದರಾಮಯ್ಯವರು ಏನು ಆ ಮೂಡಾಗೆ ಏನು ಸಿಎಂ ಅವರ ಪತ್ನಿಯವರು ಬರೆದಿರ್ತಕ್ಕಂಥ ಪತ್ರ ಏನಿದೆ ಅಂದ್ರೆ ನಮಗೆ ನಿವೇಶನ ಬೇಕು, ನಮಗೆ ಪರಿಹಾರ ಬೇಕು ಅನ್ನುವಂಥದ್ದು ಏನು ಪತ್ರ ಬರೆದಿರ್ತಾರೆ. ಆ ಪತ್ರದಲ್ಲಿ ಒಂದ್ ಕಡೆ ವೈಟ್ನರ್ ಹಾಕಿರುವಂಥದ್ದು ಅದರಲ್ಲಿ ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿತ್ತು. ಅದಕ್ಕೆ ಆ ವೈಟ್ನರ್ ಇಂದಿನ ಅಕ್ಷರಗಳೇನು ಅನ್ನುವಂಥದ್ದನ್ನ ನಿನ್ನೆ ಒಂದು ವಿಡಿಯೋ ಮುಖಾಂತರ ಅಂದ್ರೆ ಇಂದಿನ ಅಕ್ಷರಗಳನ್ನ ಒಂದಿಷ್ಟು ತಂತ್ರಜ್ಞಾನ ಮುಖಾಂತರ ಬಳಸಿ ಅಲ್ಲಿ ಏನು ನಿವೇಶನ ದೇವನೂರು ಬಡಾವಣೆಯ ಸಮಾನಾಂತರ ನಿವೇಶನ ಅನ್ನುವಂಥದ್ದು ಏನಿತ್ತು ಅದನ್ನ ಅದು ಆ ಪತ್ರದಲ್ಲಿ ಅದು ಉಲ್ಲೇಖ ಇತ್ತು, ಅಥವಾ ವಿಜಯನಗರ ಅಂತಕ್ಕಂಥ ಪ್ರತಿಷ್ಠಿತ ಬಡಾವಣೆ ಬೇಕು ಅನ್ನುವಂಥದ್ದು ಉಲ್ಲೇಖ ಇಲ್ಲ ಅನ್ನುವಂಥದ್ದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿರ್ತಕ್ಕಂಥ ಸ್ಪಷ್ಟನೆ ಕೊಡೋದು, ಈ ಒಂದು ಫೋಟೋ ವೈರಲ್ ಆಗೋದಕ್ಕೂ ಎಲ್ಲ ಒಂದ್ ಕಡೆ ಒಂದಕ್ಕೊಂದು ಕಾಕತಾಳೀಯ ಇದೆ ಅನ್ನುವಂಥದ್ದು ಕೂಡ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆ ಮೂಡಿದೆ. ಹಾಗಾಗಿ ವಿಪಕ್ಷಗಳ ನಾಯಕರು ಸಾಕಷ್ಟು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಇದು ಈ ರೀತಿಯಾಗಿರ್ತಕ್ಕಂಥ ಇದು ಸರ್ಕಾರದ ನಿಯೋಜಿತ ಪ್ರಾಯೋಜಿತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರಾಗಿರ್ಬೋದು, ಅಶೋಕ್ ಆಗಿರ್ಬೋದು ಸಾಕಷ್ಟು ಆರೋಪ ಮಾಡಿರುವಂತದ್ದು. ರೂಪ, ಎಸ್, ರಾಜ್ಯದ ಅತಿ ದೊಡ್ಡ ಕಾರಾಗೃಹ, ಆ ಕಾರಾಗೃಹದಲ್ಲಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ರಾಜಾತಿಥ್ಯದ ವಿಚಾರವಾಗಿ ದುಡ್ಡಿದ್ರೆ ಅಲ್ಲಿರುವಂತಹ ಅಧಿಕಾರಿಗಳನ್ನ ಕೂಡ ಕೊಂಡ್ಕೊಳ್ಬಹುದು ಅನ್ನುವಂತಹ ವಿಚಾರವಾಗಿ ಸೊ ಎಲ್ಲೋ ಒಂದು ಕಡೆ 2 ತಿಂಗಳಿಂದಲೂ ಕೂಡ ದರ್ಶನ್ ಅವರಿಗೆ ಈ ರಾಜಾತಿಥ್ಯ ಸಿಗ್ತಾ ಇರುವಂತದ್ದು ಗೃಹ ಇಲಾಖೆಗೆ ಗೊತ್ತಿರ್ಲಿಲ್ವಾ? ಅಲ್ಲಿರುವಂತಹ ಮೇಲಧಿಕಾರಿಗಳಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರ್ಲಿಲ್ವಾ? ಸೊ ಎಲ್ಲೋ ಒಂದು ಕಡೆ ಬಸವರಾಜ್, ಪ್ರಮುಖವಾಗಿ ಇದು ಪರಮೇಶ್ವರ್ ಅವರಿಗೆ ಪೀಕಲಾಟ ಶುರುವಾದ ರೀತಿಯಾಗಿದೆ. ಒಂದು ಮುಡಾ ಹಗರಣವನ್ನ ಮುಚ್ಚಾಕೋದಕ್ಕೆ ಅಂತ ಪ್ರತಿಪಕ್ಷದವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸರ್ಕಾರದ ಲೋಪದೋಷ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಇಲ್ಲಿ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ಸೊ ಇದು ಒಂದು ರೀತಿ ಪರಮೇಶ್ವರ್ ಅವರಿಗೆ ಮತ್ತೊಂದು ತಲೆನೋವು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ರೂಪ, ಏನು ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ಕೂಡ ಕೆಲವೊಂದಿಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು. ಒಂದ್ ಕಡೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದ್ ಕಡೆ ರಾಜಾತಿಥ್ಯ ವ್ಯವಸ್ಥೆ ಆಗ್ತಾ ಇದೆ, ಅವ್ರಿಗೆ ಬಿರಿಯಾನಿ ಹೋಗ್ತಾ ಇದೆ, ಮತ್ತೆ ಹಲವು ಏನು ಅವ್ರದೇ ಆಗಿದ್ದ ಸೌಕರ್ಯಗಳು ಕೂಡ ಅಲ್ಲಿ ದೊರೀತಾ ಇದ್ದಾವೆ. ಅದಕ್ಕೆ ಹಲವು ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇತ್ತು. ಪೊಲೀಸರೇ ತಂದು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇತ್ತು. ಆದ್ರೆ ಇದೆಲ್ಲದಕ್ಕೂ ಕೂಡ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಒಂದ್ ಕಡೆ ಅಲ್ಲಗಳೆದಿದ್ರು. ಈ ಆರೋಪಗಳು ಏನಿಲ್ಲ, ಬೇಕಾದ್ರೆ ಮಾಧ್ಯಮದವ್ರನ್ನು ಕೂಡ ನಾನು ಕರೆದುಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸೊ ಹಾಗಾಗಿ ಇದೆಲ್ಲ ಒಂದು ಕಡೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಏನು ಆ ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಇದು ಗೊತ್ತಿರ್ತಕ್ಕಂಥ ವಿಚಾರ. ಅಲ್ಲಿ ವ್ಯವಸ್ಥೆ ಕೂಡ ಅಂದ್ರೆ ಕೆಲವೊಂದಿಷ್ಟು ನಾಯಕರು ಒಂದು ಹಣದ ಆಮಿಷಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ತಾ ಇದ್ರು ಅನ್ನುವಂತ ಕೆಲವೊಂದಿಷ್ಟು ಆರೋಪಗಳು ಕೂಡ ಗಂಭೀರವಾಗಿದ್ದಾವೆ. ಇದು ಉಳಿದಂತೆ ಇನ್ನು ಏನು ಅನೇಕ ಅಲ್ಲಿರ್ತಕ್ಕಂಥ ಕೈದಿಗಳಿಗೂ ಕೂಡ ಏನು ಅವರ ಒಂದು ಏನು ವ್ಯಸನಗಳು ಏನಿದಾವೆ ಆ ವ್ಯಸನಕ್ಕೂ
ಪ್ರದೇಶಕ್ಕೂ ಕೂಡ ಮಾದಕ ವಸ್ತುಗಳು ಕೂಡ ಅಲ್ಲಿ ಸರಬರಾಜು ಆಗ್ತವೆ, ಅದಕ್ಕೆ ಇಂತಿಷ್ಟು ದುಡ್ಡು ಅಂತ ನಿಗದಿ ಮಾಡ್ತಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ. ಹಾಗಾಗಿ ಇದು ಹಿಂದಿನಿಂದಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಅನ್ನುವಂಥ ಆರೋಪ ಇದೆ. ಆದರೆ ಇದನ್ನ ತಡೆಗಟ್ಟುವಿಕೆಯಲ್ಲಿ ಸಾಕಷ್ಟು ಒಂದು ಕಡೆ ಗೃಹ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ. ಕೆಲವೊಂದಿಷ್ಟು ಅಂದ್ರೆ ನಿರಂತರವಾಗಿ ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನ ಮಾಡ್ತಾ ಬಂದಿದ್ದಾರೆ. ಅದು ಮೊಬೈಲ್ನ ಅಲ್ಲಿ ಬಳಕೆ ಮಾಡದೇ ಇರತಕ್ಕಂಥ ಒಂದು ಏನು ನೆಟ್ವರ್ಕ್ ಜಾಮ್ ಹಾಕೋದಂತ ಆಗಿರ್ಬೋದು, ಹಲವಾರು ತಪಾಸಣೆ ಕಾರ್ಯ ಇನ್ನೂ ಚುರುಕಾಗಿ ಮಾಡೋದಾಗಿರ್ಬೋದು, ಇನ್ನು ಹಲವಾರು ಕ್ರಮಗಳನ್ನ ಕೈಗೊಂಡ್ರು ಸಹಿತ ಅಲ್ಲಿರ್ತಕ್ಕಂಥ ಏನು ಮೇಲ್ವರ್ಗದ ಅಧಿಕಾರಿಗಳಲ್ಲ, ಸ್ಥಳೀಯ ಮಟ್ಟದ ಅಧಿಕಾರಿಗಳ ಕಾನ್ಸ್ಟೇಬಲ್ ಇಂದ ಹಿಡ್ಕೊಂಡು ಮೇಲಿನ ಅಧಿಕಾರಿಗಳವರೆಗೂ ಕೂಡ ಕೆಲವೊಂದಿಷ್ಟು ವೈಫಲ್ಯಗಳು ಕೂಡ ಇರುವಂತದ್ದು. ಹಾಗಾಗಿ ಅವ್ರನ್ನ ಸರಿಪಡಿಸುವಂತ ಕೆಲಸಕ್ಕೆ ಎಲ್ಲ ಒಂದ್ ಕಡೆ ಗೃಹ ಇಲಾಖೆ ವಿಫಲವಾಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ದರ್ಶನ್ ಅವರದ ಈ ಫೋಟೋ ವೈರಲ್ ಆದ ಬಳಿಕ ಮತ್ತಷ್ಟು ಎಚ್ಚೆತ್ಕೊಂಡಿರ್ತಕ್ಕಂಥ ಗೃಹ ಇಲಾಖೆ ಉನ್ನತ ಮಟ್ಟದ ತನಿಖೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಮುಂದಿನ ದಿನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅವಾಂತರ ಮತ್ತೆ ಸೃಷ್ಟಿ ಮಾಡ್ತಾರ ಅಥವಾ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಏನಾದ್ರೂ ಕ್ರಮ ಕೈಗೊಳ್ತಾರ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಎಸ್, ಪ್ರಮುಖವಾಗಿ ಒಂದು ಕಡೆ ಮುಡಾ ಸುದ್ದಿಯನ್ನ ಮರೆಮಾಚೋದಿಕ್ಕೆ ಈ ರೀತಿಯಾದಂತಹ ಪ್ರಯತ್ನವನ್ನ ಪಡಲಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ.